ಇನ್ಫ್ರಾರೆಡ್ ಕೋಆಗುಲೇಷನ್ ಅಂತ ಒಂದಿದೆ. ಅದರಲ್ಲಿ ಏನಂದ್ರೆ ಕರೆಕ್ಟ್ ಒಂದು 3 ನಿಮಿಷ 4 ನಿಮಿಷ ತಗೊಳುತ್ತೆ ಅಷ್ಟೇ ಟ್ರೀಟ್ಮೆಂಟ್. ಅದು ಅಲ್ಲಿ ಕಟ್ ಮಾಡೋದಾಗ್ಲಿ ಇನ್ನೊಂದು ಹೊಲಿಗೆ ಹಾಕೋದು ಏನೂ ಇರಲ್ಲ. ಅದರಲ್ಲಿ ನಾವು ಮೇನ್ ಸಪ್ಲೈ ಇರುತ್ತೆ ಅಂದ್ರೆ ಒಂದೊಂದು ಪೈಲ್ಸ್ ಅಂದ್ರೆ ಒಂದು ರಕ್ತನಾಳಗಳದ್ದು ಒಂದು ಗೊಂಚಲು ಥರ ಇರುತ್ತೆ, ಅದಕ್ಕೆ ಸಪ್ಲೈ ಒಂದು ಇರುತ್ತೆ, ಅದನ್ನು ಸೀಲ್ ಮಾಡಿಬಿಡ್ತೀವಿ ಅಷ್ಟೇ. ಎಲ್ಲ 1 ಸೆಕೆಂಡ್, ಅದು 1 ಸೆಕೆಂಡ್ಗೆ ಟೈಮರ್ ಇಟ್ಬಿಟ್ಟು ಈಗ ಬಂದ್ ಮಾಡ್ತೀವಿ, ಅದು ಹಾಗೆ ಕ್ಲೋಸ್ ಆಗೋಗುತ್ತೆ. ಅದು ಅಷ್ಟು ಸಿಂಪಲ್. ಅದನ್ನು 1st or 2nd ಡಿಗ್ರಿಗೆ ಮಾತ್ರ ಉಪಯೋಗಿಸ್ತೀವಿ. 3rd ಡಿಗ್ರಿ 4th ಡಿಗ್ರಿಗೆ ಡಾಪ್ಲರ್ ಗೈಡೆಡ್ ಪ್ರೊಸೀಜರ್ ಅಂದ್ಬಿಟ್ಟು ಆ ರಕ್ತನಾಳ ಎಲ್ಲಾದ್ರೂ ಹುಡುಕಿ ಒಂದು ಡಾಪ್ಲರ್ ಅಂತ ಒಂದು ಮೆಷಿನ್ ಇಟ್ಟು ಒಳಗಡೆಯಿಂದ ಒಂದು ಸ್ಟಿಚ್ ಹಾಕ್ಬಿಡ್ತೇವೆ, ಅದನ್ನು ಕ್ಲೋಸ್ ಮಾಡಿಬಿಡ್ತೀವಿ, ಅಂದರೆ ಪರ್ಮನೆಂಟಾಗಿ ಕ್ಲೋಸ್ ಆಗೋಗುತ್ತೆ ಅದು. ಸೊ ಅದು 3rd ಡಿಗ್ರಿಗೆ ಆಗುತ್ತೆ. ಇನ್ನು ಸ್ವಲ್ಪ ಜಾಸ್ತಿ ಇದ್ದರೆ ಅದನ್ನು ಮತ್ತೆ ಒಂದು ಸ್ಟಿಚ್ ತೊಗೊಂಡೆಲ್ಲ ಫಿಕ್ಸ್ ಮಾಡಿಬಿಡ್ತೀವಿ, ಅಂದರೆ ಕಟ್ ಮಾಡಿ ತೆಗೆಯೋ ಅವಶ್ಯಕತೆ ಇರಲ್ಲ. 4th ಡಿಗ್ರಿ ಅಥವಾ ಎಕ್ಸ್ಟರ್ನಲ್ ಪೈಲ್ಸ್ ಅಂತ ಹೊರಗಡೆ ದಪ್ಪಕ್ಕೆ ಬಂದುಬಿಟ್ಟಿದ್ರೆ ಆವಾಗ ನಾವು ಕಟ್ ಮಾಡಿ ತೆಗಿಬೇಕಾಗತ್ತೆ. ಆ ಕಟ್ ಮಾಡಿ ತೆಗೆಯೋದ್ರಲ್ಲಿ ನಾವು ಲೇಸರ್ಸ್ ಯೂಸ್ ಮಾಡ್ತೀವಿ. ಕಟ್ ಮಾಡಿ ತೆಗಿಬೋದು ಲೇಸರ್ಸ್ ಯೂಸ್ ಮಾಡಿ. ಇದು ಲೇಸರ್ ಒಳಗಡೆ ಇಟ್ಬಿಟ್ಟು ಅದನ್ನು ಬಂದ್ ಮಾಡಿ ಶ್ರಿಂಕ್ ಮಾಡ್ಬೋದು.